ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಿ ಇವತ್ತು JDS BJP ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮ ಜೊತೆ ಶರವಣ ಸರ್ ಇದ್ದಾರೆ, ಮಾತಾಡ್ತಾ ಹೋಗಿರಿ. ಸರ್, ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀರಿ, ಯಾವ ರೀತಿ ಇರುತ್ತೆ, ಏನು ಸಮಾಚಾರ? ನೋಡಿ, ಈ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿರತಕ್ಕಂಥದ್ದು. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇಂಚಿಂಚಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ತಾಂಡವಾಡ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಗಲೇ ಈ ಒಂದು ನೌಕರರ ಸಂಘದ ಅಧ್ಯಕ್ಷರಾದಂಥ ಅವರು ಅಸೋಸಿಯೇಷನ್ ವತಿಯಿಂದ ಮಾನ್ಯ ರಾಹುಲ್ ಗಾಂಧಿ ಅವರಿಗೂ ಕೂಡ ನಾನು ಭೇಟಿ ಮಾಡಿ ಇದ್ರ ವಿರುದ್ಧವಾಗಿ ದೂರನ್ನು ಕೊಡ್ತೀನಿ ಅಂತೇಳಿ ಹೊರಟಿರತಕ್ಕಂಥದ್ದು. ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಅವರ ತಿಮ್ಮಾಪುರ ಅವರನ್ನು ರಾಜೀನಾಮವನ್ನು ಪಡಿಬೇಕು. ಇಲ್ಲಾಂದರೆ ನಾವು ಪ್ರತಿಪಕ್ಷಗಳು BJP ಮತ್ತು JDS ಇವತ್ತೇನು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ ಮಟ್ಟದಲ್ಲಿ ಸದನದ ಒಳಗಡೆ ಸದನದ ಹೊರಗಡೆ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟವನ್ನು ಅವರು ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನಾನೇನು ತಪ್ಪೇ ಮಾಡಿಲ್ಲ, ನಾಳೆ ರಾಜೀನಾಮೆ ಕೊಡಬೇಕು. BJP ಕಾಲದಲ್ಲಿ ಸಾಕಷ್ಟಾಗಿದೆ, JDS ಕಾಲದಲ್ಲಿ ಸಾಕಷ್ಟಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದನ್ನು ಜಗಜ್ಜಾಗೃತಿ ಆಗಿದೆ. ಎಲ್ಲೋ ಒಂದು ಕಡೆ ನೀವು ಏನೂ ಮಾಡಿಲ್ಲ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ನೀವು ಮಾಡಿರೋದಕ್ಕೆ ಸಾಕಷ್ಟು ದಾಖಲೆಗಳನ್ನು ಇವತ್ತು ನಾವು ಸದನದಲ್ಲಿ ಇಡ್ತೀವಿ, ಜನರ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಜನ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಎಚ್ಚೆತ್ಕೋಬೇಕು. ಯಾವುದೇ ಕಾರಣಕ್ಕೂ ತಿಮ್ಮಾಪುರವರು ಈ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಿಷ್ಟು JDSನ ಪರಿಷತ್ ಸದಸ್ಯರಾಗಿರುವಂಥ ಶರವಣ್ಣವ್ರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.